ನಮಸ್ಕಾರ ಸ್ನೇಹಿತರೆ, ನಾವು ಹಿಂದಿನ ಅವಧಿಯಲ್ಲಿ ಕರ್ನಾಟಕದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪಯವರ ಬಗ್ಗೆ ತಿಳಿದುಕೊಂಡೆವು. ಹಾಗಾದರೆ ಇವತ್ತಿನ ದಿವಸ ನಾವು ಕರ್ನಾಟಕದ ಎರಡನೇ ರಾಷ್ಟ್ರಕವಿ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕರ್ನಾಟಕದ ಎರಡನೇ ರಾಷ್ಟ್ರಕವಿ ಯಾರೆಂದರೆ ಕರ್ನಾಟಕ ರಾಜ್ಯಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ, ಅವರ ಸಾಹಿತ್ಯದ ಮೂಲಕವೂ ಕರ್ನಾಟಕ ಸಂಸ್ಕೃತಿಯನ್ನು ಹಾಗೂ ಮಲೆನಾಡಿನ ಸೌಂದರ್ಯವನ್ನು ಹಾಗೂ ವಿಶ್ವ ಮಾನವ ತತ್ವವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ಕವಿ ಅವರೇ ನಮ್ಮ ಕುವೆಂಪುರವರು. ಕುವೆಂಪು ಅವರ ಜೀವನ ಮತ್ತು ಹಿನ್ನೆಲೆ ಬಗ್ಗೆ ತಿಳಿಯುವುದಾದರೆ, ಕುವೆಂಪುರವರ ಜನನ 29 ಡಿಸೆಂಬರ್ 1904ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮದಲ್ಲಿ ಜನಿಸಿದರು. ತಂದೆ ಶ್ರೀ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಕುವೆಂಪು ಅವರ ಬಾಲ್ಯದ ಜೀವನವು ಮಲೆನಾಡಿನ ಪ್ರಕೃತಿಯ ನಡುವೆ ನಡೆಯಿತು. ಕುವೆಂಪುರವರ ವೃತ್ತಿಯ ಜೀವನವನ್ನು ನೋಡುವುದಾದರೆ, ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಮುಂದೆ ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ, ತದನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸೇವೆಯನ್ನು ಸಲ್ಲಿಸಿ ಇನ್ನು ಮುಂದೆ ಕುವೆಂಪುರವರ ಕೃತಿಗಳು: ಮೊದಲನೆಯದಾಗಿ ಶ್ರೀ ರಾಮಾಯಣ ದರ್ಶನ, ಎರಡನೆಯದಾಗಿ ಮಲೆಗಳಲ್ಲಿ ಮದಮಗಳು, ಮೂರನೆಯದಾಗಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮುಂತಾದವುಗಳು. ಇವರಿಗೆ ಬಂದ ಪ್ರಶಸ್ತಿಗಳು: ರಾಷ್ಟ್ರಕವಿ ಎಂದು 1964ರಲ್ಲಿ ಕರ್ನಾಟಕ ಸರ್ಕಾರದಿಂದ ಘೋಷಣೆಯಾಯಿತು. ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ ಶ್ರೀ ರಾಮಾಯಣ ದರ್ಶನ ಎಂಬ ಕೃತಿಗೆ ಸಿಕ್ಕಿದೆ. ಹೀಗೆ ಪದ್ಮ ವಿಭೂಷಣ, ಕರ್ನಾಟಕ ರತ್ನ ಪ್ರಶಸ್ತಿಗಳು ದೊರೆತಿವೆ. ಸ್ನೇಹಿತರೆ, ಕುವೆಂಪು ಅವರು ತಮ್ಮ 90ನೇ ವಯಸ್ಸಿನಲ್ಲಿ ನವೆಂಬರ್ 11, 1994ರಂದು ನಿಧನರಾದರು. ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳು ಚಿರಸ್ಮರಣೀಯವಾಗಿವೆ. ಧನ್ಯವಾದಗಳು.